ಕರ್ತವ್ಯ ಲೋಪ ಎಸಗಿದ ಆರೋಪದಡಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಸ್ಪೆಂಡ್ ಮಾಡಿದ್ದ ಬೆನ್ನಲ್ಲೇ ಪ್ರಕರಣದ ದೂರುದಾರ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ದಾಖಲಿಸಿಕೊಳ್ಳುವಂತೆ ನಾನು ಕಲಾಸಿಪಾಳ್ಯ ಪೊಲೀಸರಿಗೆ ಬೇಡಿಕೆ ಇಟ್ಟಿರಲಿಲ್ಲ. ಧಮಕಿ ಹಾಕಿದಾಗ ಇವರು ರೌಡಿಗಳು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ದೂರು ಕೊಟ್ಟು ಎಫ್ಐಆರ್ ಬೇಡ, ಅವರನ್ನ ನನ್ನ ತಂಟೆಗೆ ಬಾರದಂತೆ ನೋಡಿಕೊಳ್ಳಿ ಅಂತಷ್ಟೇ ಹೇಳಿದ್ದೆ. ಆದ್ರೆ ಇದಾದ ನಂತರ ಕೂಡ ಕರೆ ಬಂದಾಗ ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ ರೌಡಿ ಶೀಟರ್ ಬಾಂಬೆ ಸಲೀಂ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾತ್ರ ಕೇಳಿಕೊಂಡಿದ್ದೆ. ಎಫ್ಐಆರ್ ದಾಖಲಿಸುವಂತೆ ಇನ್ಸ್ಪೆಕ್ಟರ್ ಸೂಚಿಸಿದ್ರು ಪ್ರಕರಣಕ್ಕೆ ದಾಖಲಿಸದಂತೆ ಮನವಿ ಮಾಡಿದ್ದೆ ಎಂದು ದೂರುದಾರ ಮೂಹಿಜ್ ಅಹಮದ್ ಹೇಳಿದ್ದಾರೆ. ಧಾರವಾಡ ಜೈಲಿನಲ್ಲಿದ್ದುಕೊಂಡೇ ರಿಯಲ್ ಎಸ್ಟೇಟ್ ಉದ್ಯಮಿ ಮುಜೀಬ್ಗೆ ಸಹಚರರ ಮುಖಾಂತರ ವಿಡಿಯೋ ಕರೆ ಮಾಡಿ 8 ಲಕ್ಷ ಹಣ ನೀಡಬೇಕು, ಇಲ್ದಿದ್ರೆ ಸಾಯಿಸ್ತೇನೆ ಅಂತ ಧಮಕಿ ಹಾಕಿದ್ರು. ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಂಧೀಖಾನೆ ಇಲಾಖೆಗೆ ದೂರು ನೀಡಿದ್ದೆ. ದೂರನ್ನು ಪೊಲೀಸ್ ಕಮಿಷನರ್ಗೆ ವರ್ಗಾಯಿಸಿದ್ರು. ಈ ಬಗ್ಗೆ ತನಿಖೆ ನಡೆಸುವಂತೆ ಸಿಸಿಬಿಗೆ ಆದೇಶಿಸಿದ್ರು. ಇದೀಗ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋದು ಸರಿಯಲ್ಲ. ಬಾಂಬೆ ಸಲೀಂ ಕಾಟದಿಂದ ಮುಕ್ತಿಗೊಳಿಸಿ ಎಫ್ಐಆರ್ ದಾಖಲಿಸಿಕೊಳ್ಳದಂತೆ ಮನವಿ ಮಾಡಿದ್ದೆ. ಆದ್ರೂ ಇನ್ಸ್ಪೆಕ್ಟರ್ ಚೇತನ್ ಎಫ್ಐಆರ್ ಮಾಡಿಸಿದ್ರು. ಇದೀಗ ನಿರ್ಲಕ್ಷ್ಯ ತೋರಿದ ಆರೋಪದಡಿ ಇನ್ಸ್ಪೆಕ್ಟರ್ನನ್ನ ಅಮಾನತು ಮಾಡಿರೋದು ಸರಿಯಲ್ಲ. ಕೂಡಲೇ ಸಸ್ಪೆಂಡ್ ಆದೇಶವನ್ನ ಹಿಂಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ರು. 5ನೇ ತಾರೀಕು PSI ಅವರಿದ್ದರು, ಭಾನುವಾರ ದಿವಸ PSI ಅವರಿಗೆ ನಾನು ಈ ವಿಷಯ ಮಾಹಿತಿ ಕೊಟ್ಟಿದ್ದೆ. ಮಾಹಿತಿ ಕೊಟ್ಟು ಅವ್ರಿಗೆ ಹೇಳಿದ್ದೆ. ಆವಾಗ ನನಗೆ ಗೊತ್ತಾಯ್ತು ಇವ್ನು ರೌಡಿ ಶೀಟ್ರ್ ಅಂತ, ಯಾರು ಜಾಫರ್ ಅವನು. ಸೊ ನಾನು ರೌಡಿ ಶೀಟ್ರ್ ಅಂತ ತಿಳ್ಕೊಂಡು, ಸರ್ ನನಗೆ ಇದು ಕಂಪ್ಲೇಂಟು, ಇದು FIR ನನಗೆ ಬೇಡ, ತಾವು ಏನಿದೆ ಅದ್ರ ಕ್ರಮ ತೊಗೊಂಬಿಡಿ ಅಂತ ನಾನು ಹೇಳ್ಬಿಟ್ಟು ಅವತ್ತು ಹೊಟ್ಟೋಗ್ಬಿಟ್ಟೆ. ತಿರ್ಗಾ ನಾನು ಸ್ಟೇಷನ್ ಕಡೆ ಹೋಗಿಲ್ಲ. ನಂತರ ಅವ್ನು ತಿರ್ಗಾ ನನಗೆ ರಿಟರ್ನ್ ಕಾಲ್ ಮಾಡ್ದ. ಅವನು ಯಾರೋ ಮುಂಬೈ ಸಲೀಮ್ ಅವನು. ನಂತರ ಕಾಲ್ ಮಾಡಿದ ತಕ್ಷಣ ಸೊ ನಮ್ಮ ಭಾವ ಅವರಿಗೆಲ್ಲ ಇವರು ಹೇಳಿದ್ರು, ಈ ಥರ ಇವನು ಮುಂಬೈ ಸಲೀಮು, ಇವನು ಈ ಥರ ರೌಡಿ ಶೀಟ್ರು, ಒಂದು ಮರ್ಡರ್ ಮಾಡ್ತಾನೆ ಈ ಥರ ಅಂತ ಹೇಳ್ತಿದ್ದೆ. ಸೊ ಆ ಭಯಪಟ್ಟು ನಾನು ಓಕೆ ಸೊ ಅದು ತಗೊಂಡೋಗಿ ನಾನು DIG ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು ಅಷ್ಟೇ. ನನಗೆ ತುಂಬ ಬೇಜಾರಾಯಿತು ನಿನ್ನೆ ಅವ್ರ ಬಗ್ಗೆ ಕೇಳಿ. ಅವ್ರು ನನಗೆ ಈ ಥರ ಮನೆಗೂ ಬಂದು ಅವ್ರು ಹೇಳಿದ್ರು, ನನಗೆ ನನ್ನ ಪರ್ಸ್ನಲ್ ನಂಬರ್ ಕೊಟ್ಟು ನನ್ನ ಮಿಸಸ್ ಅವರೆಲ್ಲ ಮಾತಾಡ್ಬಿಟ್ಟು ಹೆದರ್ಕೋಬೇಡಿ, ನಾನಿದ್ದೀನಿ, ಏನಾರು ಇದ್ರೆ ಇನ್ಸ್ಟೆಂಟಾಗಿ ಹೇಳಿ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ಯಾವುದೋ ಇದರಲ್ಲಿ ಭಾಗಿ ಆಗಿಲ್ಲ. ಪಾಪ ಅವ್ರಿಗೆ ನೀವು ಸಸ್ಪೆಂಡ್ ಆಗಿರೋ ನಾನು ತುಂಬ ಬೇಜಾರಾಯ್ತು ನಿನ್ನೆ. Download Public Next.